ಕೆಐಎಡಿಬಿ ಭೂಸ್ವಾಧೀನ ವಿರೋಧಿಸಿ ರೈತರು ಕಹಳೆ ಮೊಳಗಿಸಿದ್ದು ದೇವನಹಳ್ಳಿಯಲ್ಲಿ ವಾಹನಗಳ ಪ್ರವೇಶಕ್ಕೆ ತಡೆ ಹಿಡಿದಿದ್ದಾರೆ. 1 ಕಿಲೋಮೀಟರ್ ದೂರದಲ್ಲೇ ಪ್ರವೇಶ ಬಂದ್ ಮಾಡಿದ್ದು ದೇವನಹಳ್ಳಿಯಲ್ಲಿ ಅನ್ನದಾತರು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ರೈತರನ್ನ ತಡೆದರೆ ಸರಿ ಇರಲ್ಲ, ಪೊಲೀಸರಿಗೆ ಹೋರಾಟಗಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಭೂಸ್ವಾಧೀನ ವಿರೋಧಿಸಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದು ದೇವನಹಳ್ಳಿಯಲ್ಲಿ ಅನ್ನದಾತರ ಹೋರಾಟ ನಡೆದಿದೆ. ರೈತರ ಪ್ರತಿಭಟನೆಯಲ್ಲಿ ಪ್ರಕಾಶ್ ರೈ ಕೂಡ ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಚಂದ್ರು, ಪ್ರಕಾಶ್ ರೈ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಭೂಸ್ವಾಧೀನ ವಿರೋಧಿಸಿ ರೈತರು ಹೋರಾಟದ ಕಹಳೆ ಮೊಳಗಿಸಿದ್ದಾರೆ. 1 ಕಿಲೋಮೀಟರ್ ಮುಂಚೆಯೇ ವಾಹನಗಳನ್ನ ತಡೆದಿದ್ದಾರೆ. ಪೊಲೀಸರು ಕನ್ವಿನ್ಸ್ ಮಾಡೋ ಪ್ರಯತ್ನ ಪಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ರೈತರ ಹೋರಾಟವನ್ನ ತಡೆದ್ರೆ ಸುಮ್ಮನಿರೋದಿಲ್ಲ ಅಂತ ಕೂಡ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ ಪೊಲೀಸರಿಗೆ. ರೈತರನ್ನ ತಡೆದರೆ ಸರಿ ಇರಲ್ಲ ಅಂದಿದ್ದಾರೆ ರೈತರು. ಭೂಸ್ವಾಧೀನ ವಿರೋಧಿಸಿ ನಡೀತಾ ಇರೋ ಪ್ರತಿಭಟನೆಯಲ್ಲಿ ಪ್ರಕಾಶ್ ರೈ, ಮುಖ್ಯಮಂತ್ರಿ ಚಂದ್ರು ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಭದ್ರಾ ಬಲದಂಡೆ ಕಾಮಗಾರಿಗೆ ವಿರೋಧ ವ್ಯಕ್ತವಾಗಿದ್ದು ಹೈಡ್ರಾಮಾ ನಡೆದಿದೆ. ರೇಣುಕಾಚಾರ್ಯ ಮೇಲೆ ಹಲ್ಲೆ ಮಾಡಿದ್ರ ಪೊಲೀಸರು. ರೇಣುಕಾಚಾರ್ಯ ವಶಕ್ಕೆ ಪಡೆಯುವ ವೇಳೆ ಗಲಾಟೆಯಾಗಿದೆ. ವಶಕ್ಕೆ ಪಡೆಯುವ ವೇಳೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಸ್ಥಳಕ್ಕೆ ಡಿಸಿ, ಐಜಿ ಬರುವಂತೆ ರೇಣುಕಾಚಾರ್ಯ ಪಟ್ಟು ಹಿಡಿದಿದ್ದಾರೆ. ರೇಣುಕಾಚಾರ್ಯಗೆ ಕರೆ ಮಾಡಿ ಡಿಸಿ ಮನವೊಲಿಸೋ ಯತ್ನ ನಡೆಸಿದ್ದಾರೆ. ರೇಣುಕಾಚಾರ್ಯ ಆರೋಪಿಸ್ತಾ ಇದ್ದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಡಿಸಿ ಕರೆ ಮಾಡಿ ರೇಣುಕಾಚಾರ್ಯ ಅವರನ್ನ ಮನವೊಲಿಸೋ ಪ್ರಯತ್ನ ಮಾಡಿದ್ದಾರೆ. ರೇಣುಕಾಚಾರ್ಯ, ಡಿಸಿ, ಐಜಿ ಇಬ್ಬರೂ ಸ್ಥಳಕ್ಕೆ ಬರಬೇಕು ಅಂತ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.